ಏಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾತೋರ್ಮಜಿಜ್ಞಾಸಾವೋ ಕುಪಿತಾ ಹಿ ಪಡಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ತೇ ಯತ್ಪದಂ ಧೀರಾಃ ತಂ ಭಜೆ ವಲ್ಲಭಂ ಶ್ರಿಯಃ. ಈಗ ಸ್ವಾಭೇದಾಂಗೀಕೃತೇರೇವ ಚಿನ್ಮಾತ್ರ ಭೇದ ಸಾಧ್ಯೆ ಪೆದಲಾಗಿತ್ತಾಗಬೇಕಾ? ತಸ್ಮಾತ್ ಕಸ್ಮಾಚಿದಪಿ ಆಗಿತ್ತು. ಚಿನ್ಮಾತ್ರತ್ವಂಚ ನೈವೇಷ್ಟಂ ಅವಿಶೇಷತ್ವವಾದಿನಃ. ಇದು ಚಿನ್ಮಾತ್ರ ಅಂಥೇಳಿ ಉಪಯೋಗ ಇಲ್ಲ. ಚಿನ್ಮಾತ್ರ ಅಂದರೆ ವಿಶೇಷಣ ಬಂದೇ ಬಂತು. ಆದ್ದರಿಂದ ಒಪ್ಪಿದಾಗ ತಾವನ್ಮಾತ್ರ ಮೇದಿಷ್ಟಂ ಸ್ಯಾತ್ ಸರ್ವಜ್ಞತ್ವಂ ಕುತೋ ನ ತತ್. ಅಷ್ಟು ಒಪ್ಕೊಂಡು ತಕ್ಷಣ ಸರ್ವಜ್ಞತ್ವ ಒಪ್ಪಲೇಬೇಕಾಯ್ತು. ಚಿತ್ವ ಅಂಥೇಳಿ ಬರೀ ಜ್ಞಾನ ಒಪ್ಪಬಾರ್ದು, ಸರ್ವಜ್ಞತ್ವನೇ ಒಪ್ಪಬೇಕು. ಚಿನ್ಮಾತ್ರ ಭೇದ ಚಿನ್ಮಾತ್ರಾಭೇದ ಸಾಧ್ಯೇಪಿ ಸ್ವಾಭೇದಾಂಗೀಕೃತೇರೇ ಹಿಂದಿದೆ ಸಿದ್ಧಂ ತತ್ಪ್ರತಿವಾದಿನಃ. ಏನದು? ಚಿನ್ಮಾತ್ರ ಅಭೇದ ಸಾಧ್ಯೇಪಿ ಸಿದ್ಧಂ ತತ್ ಪ್ರತಿವಾದಿನ. ನಿಮ್ಮ ಕಥೆ ಮುಗೀತು. ಪ್ರತಿವಾದಿ ಇಷ್ಟು ಒಪ್ಕೊಂಡ ಮೇಲೆ ನಿಮ್ಮ ನಿರ್ಗುಣತ್ವವಾದೆಲ್ಲ ಹೊರಟೋಯ್ತು. ಸ್ವಾಭೇದಾಂಗೀಕೃತೇರೇವ ಚಿತ್ವಂ ಸ್ವಸ್ಯಾಪಿ ತನ್ಮತಂ. ಚಿತ್ವ ಇದೆ, ಪರಮಾತ್ಮ ಸರ್ವಜ್ಞತ್ವ ಇದೆ, ಅದಕ್ಕೂ ಅಭೇದ ಇದೆ. ಆದ್ದರಿಂದ ಏನಾಯ್ತಲ್ಲಿ? ಚಿತ್ವಂ ಸ್ವಸ್ಯಾಪಿ ಯನ್ಮತಂ. ಚಿತ್ವ ಬಂತು. ಚಿತ್ವ ಬಂದ ಮೇಲೆ ನಿರ್ಗುಣತ್ವ ಹೋಯಿತು. ಸರ್ವಾಪೇಕ್ಷತೆಯ ಸರ್ವಜ್ಞತ್ವವಿತ್ತೇವ ತನ್ನಹಿ ಇತಿ ಚೇತ್. ಸರ್ವಾಪೇಕ್ಷತೆಯ ಸರ್ವಜ್ಞತ್ವವಿತ್ತೇವ ತನ್ನಹಿ ಸರ್ವಜ್ಞತ್ವಮರ್ಥಶೇಷಃ ಇತಿ ಶಬ್ದೋ ಹೇತೋ ಏವ ಶಬ್ದಶ್ಚ ತದೇವ ಇತ್ಯನೇನ ಸಂಬಂಧಃ ನಹಿ ಮಿಥ್ಯಾ ಇತ್ಯರ್ಥಃ. ಪರಿಹರತಿ ಚೇತರತ್ವಂಚೇತಿ ಚೇತರತ್ವಂಚ ಜ್ಞತ್ವಂ ನ ಜ್ಞೇಯವರ್ಜಿತಂ ಸ್ವಜ್ಞೇಯತ್ವಂಚ ನೈವಾಸೋ ಮನ್ಯತೆ ಸವಿಶೇಷತಃ. ನೋಡಿ, ಸರ್ವಜ್ಞ ಅಂತ ಒಪ್ಪಿದ ತಕ್ಷಣ ಏನು ಒಪ್ಪಬೇಕಾಯ್ತು? ಈಗ ಸಿಂಪಲಾಗಿ ಹೇಳಿ. ಸರ್ವಜ್ಞತ್ವ ಒಪ್ಪಿದ ತಕ್ಷಣ ಏನು ಒಪ್ಪಬೇಕು? ಅಲ್ಲ 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 ಅಲ್ಲ. ಆ ಪದದಲ್ಲೇ ಉತ್ತರ ಇದೆ. ಅಲ್ಲ ಅಲ್ಲ ಅಲ್ಲ. ಸರ್ವಜ್ಞತ್ವ ಅನ್ನೋ ಪದದಲ್ಲೇ ಒಪ್ಪಲೇಬೇಕಾದ ಪದಾರ್ಥ ಒಂದಿದೆ. ಸರ್ವ ಇದೆ ಅಂತ ಒಪ್ಪಬೇಕು ಫಸ್ಟು. ಸರ್ವ ಇದೆ ಅಂತ ಸರ್ವಜ್ಞತೆಯಲ್ಲಿ ಬರುತ್ತೆ. ಈಗ ಸರ್ವ ಒಪ್ಪಿದ ಮೇಲೆ ಮತ ಹೋಯ್ತು. ಯಾಕೆ ನಿಮ್ಮ ಪ್ರಕಾರ ಸರ್ವ ಇಲ್ಲೇ ಇಲ್ಲ. ಇರೋದೇನೋ ಒಂದೇ. ಕತೆ ಮುಗಿತಲ್ಲ ಅಲ್ಲಿಗೆ. ಅರ್ಥಾತ್ ಪದ ಎಷ್ಟು ಸ್ವಾರಸ್ಯ ಇದೆ. ಸರ್ವಜ್ಞತ್ವ ಒಪ್ಕೊಂಡ ತಕ್ಷಣ ದ್ವೈತಿ ಆಗಿಬಿಡ್ತಾರೆ. ಗೊತ್ತಾಯ್ತಾ? ಸರ್ವಜ್ಞತ್ವ ಒಪ್ಪಬಾರ್ದು. ಒಪ್ಪದೆ ಹೋದರೆ ಜ್ಞಾನಿ ಅಲ್ಲ. ಹಾಗಿದ್ರೆ ಗೊತ್ತಾಯ್ತಾ? ತಂದು ತಿಳ್ಕೊಂಡಿದ್ದಾನೆ ಅದು ಇಲ್ಲ. ಯಾಕೆ ಗುಣಗಡೆ ಅವನಲ್ಲಿ ತಿಳ್ಕೊಳ್ಳೋದಕ್ಕೆ ಹೆಸರಿಗೆ ಸರ್ವಜ್ಞನೇ ಹೊರತು ಆ್ಯಕ್ಚುಲಿ ಅಜ್ಞಾನೇ. ಜಡಕ್ಕೂ ಅವ್ರ ರೊಂಬರಿಗೆ ಯಾವ್ಯಾವ ವ್ಯತ್ಯಾಸವೂ ಇರೋದಿಲ್ಲ ಅಂತ ಹೇಳ್ತಾರೆ. ಆ ಡೀಟೇಲ್ಸ್ ನಾಳೆ ಹೊತ್ತಾಗಿದೆ. ನಾಳೆ ಒಟ್ಟು ಏನು ನಡೀತು? ಈಗ ಸರ್ವಜ್ಞತ್ವವನ್ನು ಒಪ್ಪಿದಾಗ ಮಿನಿಮಮ್ ಏನು ಒಪ್ಪಬೇಕಾಯ್ತು? ಸರ್ವ ಒಪ್ಪಲೇಬೇಕಾಯ್ತು. ಜ್ಞಾನ ಒಪ್ಪಬೇಕು. ಹೋಲಿ ಅದು ಒಪ್ಪೋದಿಲ್ವೋ? ಬರೀ ಜ್ಞಾನ ಅಂತೀರೋ ಆಗಲೂ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಈಗ ಬರೀ ಜ್ಞಾನ ಒಪ್ತೀರಾ, ಏನೂ ಒಪ್ಪೋದಿಲ್ದೇ ಸರಿ ಆಗಲೂ ನಮ್ಮಂತಲೇ ಬರುತ್ತೆ ಅಂತ ಹೇಳ್ತಾರೆ. ಅದೇನು ಅಂತ ನಾಳೆ